ಅಂಬೇಡ್ಕರ್ ಅನುಯಾಯಿಗಳೇ, ನನ್ನ ಹೆಸರು ವಿ ನಾಗರಾಜ್, ದಲಿತ ಸಂಘರ್ಷ ಸಮಿತಿಯ ಸಂಯೋಜಕ ಸಮಿತಿಯ ಸಂಸ್ಥಾಪಕ ಸಂಯೋಜಕ. ಕಳೆದ 50 ವರ್ಷಗಳಿಂದ ಈ ಸಂಘಟನೆಯಲ್ಲಿ ತೊಡಗಿಸ್ಕೊಂಡು ಎಲ್ಲ ರೀತಿಯ ಸಂವಿಧಾನಬದ್ಧ ಹಕ್ಕುಗಳಿಗಾಗಿ ಹೋರಾಟಗಳನ್ನು ನಡೆಸ್ತಾ ಬಂದಿದ್ದೇವೆ. ತಮಗೆಲ್ಲರಿಗೂ ಗೊತ್ತಿರುವಂತೆ ಇತ್ತೀಚೆಗೆ ಕೇಂದ್ರದ ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರು ಸಂವಿಧಾನದ ಚರ್ಚೆಯ ಸಂದರ್ಭದಲ್ಲಿ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರ್ತಕ್ಕಂಥದ್ದು ಇಡೀ ದಲಿತ ಸಮುದಾಯವನ್ನು ಎಚ್ಚರಿಸಿದೆ, ಅವಮಾನಿಸಿದೆ. ಅದು ಕೇವಲ ಅಂಬೇಡ್ಕರ್ಗೆ ಅವಹೇಳನಕಾರಿ ಅಲ್ಲ, ಈ ದೇಶದ ಸಮಗ್ರ ದಲಿತ ಬಂಧುಗಳಿಗೆ, ಅಂಬೇಡ್ಕರ್ವಾದಿಗಳಿಗೆ, ಅಂಬೇಡ್ಕರ್ ಮಕ್ಕಳಿಗೆ ಮಾಡಿರ್ತಕ್ಕಂಥ ಅವಮಾನ ಅಂತ ನಾವು ಪರಿಗಣಿಸಿದ್ದೇವೆ. ಯಾವುದೇ ರೀತಿಯಲ್ಲಿ ಹಿಂಜರಿಕೆ ಇಲ್ಲದೆ ಹೋರಾಟಗಳು ನಡೀತವೆ, ಪ್ರತಿಭಟನೆಗಳು ನಡೀತವೆ, ರಸ್ತೆ ರೋಕೋಗಳು ನಡೀತಾ ಇವೆ. ಸಂವಿಧಾನ ವಿರೋಧಿ ಚಟುವಟಿಕೆಗಳು ತೊಡಗಿರ್ತಕ್ಕಂಥ ನೀವು ಯಾವುದೇ ರೀತಿಯ ಅರ್ಹತೆಯನ್ನು ಪಡೆದಿಲ್ಲ. ನೀವು ಕೂಡಲೇ ರಾಜೀನಾಮೆ ಕೊಡಬೇಕು. ಅಮಿತ್ ಶಾ ಅವರೇ, ನೀವು ಕೂಡಲೇ ರಾಜೀನಾಮೆ ಕೊಡಬೇಕು. ಈ ರಾಜೀನಾಮೆ ಬಗ್ಗೆ ಎಲ್ಲ ರೀತಿಯ ನಾವು ಹೋರಾಟಗಳನ್ನು ಪ್ರಾರಂಭಿಸಿದ್ದೇವೆ. ಇದೇ ರೀತಿ ಇತ್ತೀಚೆಗೆ ಕೋಲಾರದ ಗೆಳೆಯರು, ಚಂದ್ರಮೌಳಿ ಮತ್ತು ಇತರ ಗೆಳೆಯರು, ಪ್ರಗತಿಪರರು, ಚಿಂತಕರು, ಹೋರಾಟಗಾರರು ಎಲ್ಲರೂ ಸೇರಿ ಕೋಲಾರ ಬಂದ್ಗೆ ಕರೆ ಕೊಟ್ಟು ತುಂಬ ಯಶಸ್ವಿಯಾಗಿ ಕೋಲಾರ ಬಂದನ್ನು ಮಾಡಿದರು. ಇದನ್ನು ಸಹಿಸಲಾರದ ಕೋಮುವಾದಿ ಶಕ್ತಿಗಳು, ಮನುವಾದಿಗಳು, ಜಾತಿವಾದಿಗಳು ಇವ್ರ ಮೇಲೆ ಇಲ್ಲಿಸಲ್ಲದ ಕುತಂತ್ರಗಳನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಅವರು ದೂರು ನೀಡಿ ಇವ್ರನ್ನ ಏನಾದರೂ ಮಾಡ್ಬೋದು ಅಂತ ಪ್ರಯತ್ನ ಮಾಡಿದರೆ ಅದು ನಿಮ್ಮ ಕೈಯಲ್ಲಿ ಸಾಧ್ಯ ಆಗೋದಿಲ್ಲ. ನಾನು ಒಂದು ಎಚ್ಚರಿಕೆಯನ್ನು ಹೇಳ್ತೀನಿ, ದಲಿತ ಬಂಧುಗಳೇ, ನಿಮ್ಮಿಂದಗಡೆ ನಿರಂತರವಾಗಿ ಹೋರಾಟಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಈ ದಲಿತ ಸಂಘರ್ಷ ಸಮಿತಿ ನಿಮ್ಮಿಂದಗಡೆ ಇದೆ. ದೊಡ್ಡ ದಲಿತ ಶಕ್ತಿ ಅಂಬೇಡ್ಕರ್ ಶಕ್ತಿ ನಿಮ್ಮಿಂದಗಡೆ ಇದೆ. ನೀವು ಯಾವುದೇ ರೀತಿಯಲ್ಲಿ ಕುಂದಬೇಕಾಗಿಲ್ಲ. ಅದರಿಂದ ಇವರೆಲ್ಲರಿಗೆ ಎಚ್ಚರಿಕೆಯಾಗಿ ನಾವು ಈ ಹೋರಾಟವನ್ನು ಮುಂದುವರಿಸ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಭೀಮ್.